ಭಾರತದ ಮೇಲೆ ಇರಾನ್ ಮತ್ತು ಇಸ್ರೇಲ್ ವಾರ್ ಎಫೆಕ್ಟ್ ತೀವ್ರಗೊಂಡಿದೆ. ಭಾರತದಲ್ಲಿ ಪವರ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಲೀಟರ್ ಪವರ್ ಪೆಟ್ರೋಲ್ ದರ ₹2 ಏರಿಕೆ ಆಗಿದೆ. ದರ ಏರಿಕೆ ಮಾಡಿವೆ ತೈಲ ಕಂಪನಿಗಳು. ಪವರ್ ಪೆಟ್ರೋಲ್ ಬೆಲೆ ₹2 ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಯಾವುದೇ ಏರಿಕೆ ಇಲ್ಲ. ಆದ್ರೆ ಪವರ್ ಪೆಟ್ರೋಲ್, ನೀವು ಪೆಟ್ರೋಲ್ ಬಂಕ್ಗೆ ಹೋದಾಗ ಸಾಮಾನ್ಯವಾಗಿ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತೆ, ನಾವು ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೋಬೇಕಾ ಪವರ್ ಪೆಟ್ರೋಲ್ ಹಾಕ್ಸ್ಕೋಬೇಕಾ ಅಂತ. ಹಾಗೆ ನೋಡಿದ್ರೆ ಪವರ್ ಪೆಟ್ರೋಲ್ಗೆ ಒಂದು ಸ್ವಲ್ಪ ದರ ಜಾಸ್ತಿ ಇರುತ್ತೆ. ಈಗ ₹2 ಜಾಸ್ತಿ ಮಾಡಿರೋದು ಕೂಡ ಪವರ್ ಪೆಟ್ರೋಲ್ಗೆನೆ. ಸೊ ಇದನ್ನ ಪವರ್ ಪೆಟ್ರೋಲ್ ಅನ್ನ ಪ್ರೀಮಿಯಂ ಪೆಟ್ರೋಲ್ ಅಂತಾನೂ ಕೂಡ ಕರೀತಾರೆ, ಯಾಕೆಂದ್ರೆ ಇದರಲ್ಲಿ ಹೈ ಆಕ್ಟೇನ್ ಪೆಟ್ರೋಲ್ ಇರೋದ್ರಿಂದ. ಸೊ ಈಗ ಹೈ ಪರ್ಫಾರ್ಮೆನ್ಸ್ ಇಂಜಿನ್ಸ್ ಆಗಿರ್ಬೋದು ಅಥವಾ ವೆಹಿಕಲ್ಸ್ ನ ಹೈ ಪರ್ಫಾರ್ಮೆನ್ಸ್ಗೆ ಈ ಪವರ್ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂತಾರೆ. ಬಟ್ ದಿನನಿತ್ಯದ ಓಡಾಟಕ್ಕೆ ಬಹಳ ಜನ ಈ ಪವರ್ ಪೆಟ್ರೋಲ್ಗಿಂತ ನಾರ್ಮಲ್ ಪೆಟ್ರೋಲ್ ಅನ್ನೇ ಬಳಸ್ತಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಒಂದು ಎಫೆಕ್ಟ್ ಸ್ಲೋಲಿ ಸ್ಟಾರ್ಟ್ ಆಗಿದೆ. ಈಗಾಗಲೇ ಗ್ಯಾಸ್ ಪ್ರಾಬ್ಲಮ್, ಸಿಲಿಂಡರ್ ಕೊರತೆ ಶುರುವಾಗಿದ್ದು ಕಮರ್ಷಿಯಲ್ ಸಿಲಿಂಡರ್ ಅಂತೂ ಬಹಳ ಕೊರತೆ ಉಂಟಾಗಿದೆ. ಯಾಕೆ ಅಂತ ಅಂದರೆ ಕತಾರ್ ಮೇಲೆ ದಾಳಿಗಳಾಗ್ತಾ ಇದೆ. ಇರಾನ್ನ ನ್ಯಾಚುರಲ್ ಗ್ಯಾಸ್ ಸ್ಟೇಷನ್ ಮೇಲೆ, ಕತಾರ್ನ ನ್ಯಾಚುರಲ್ ಗ್ಯಾಸ್ ರಿಸರ್ವಾಯರ್ಸ್ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳು ನಡೀತಾ ಇರೋದ್ರಿಂದ, ಹರ್ಮುಜ್ ಜಲಸಂಧಿಯನ್ನು ಕೂಡ ಕ್ಲೋಸ್ ಮಾಡಿರೋದ್ರಿಂದ ಅಲ್ಲಿಂದ ಬರಬೇಕಾಗಿರುವಂತಹ ತೈಲ ಮತ್ತು ಗ್ಯಾಸ್ ಏನಿದೆ ಅದು ಬರ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ಅದರ ಎಫೆಕ್ಟ್ ತುಂಬಾ ಇದೆ. ಈ ಮಧ್ಯೆ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗಂತೂ 200 ಅಲ್ಲ 300 ಗಡಿ ದಾಟಬಹುದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ಎಫೆಕ್ಟ್ ಭಾರತದ ಮೇಲೂ ಕೂಡ ಬೀಳುತ್ತೆ. ಈಗಾಗಲೇ ತೈಲ ಕಂಪನಿಗಳು ಪವರ್ ಪೆಟ್ರೋಲ್ ದರವನ್ನ ಹೆಚ್ಚಳ ಮಾಡಿದೆ. ನಾರ್ಮಲ್ ನಾವು ನೀವು ಬಳಸುವಂತ ಪೆಟ್ರೋಲ್ ದರ ಕೂಡ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆಗಳಿವೆ, ಆದ್ರೆ ಈಗ ಸದ್ಯಕ್ಕೆ ಆಗಿಲ್ಲ. ಹಾಗೆ ನೋಡಿದ್ರೆ ನಮ್ಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಯಾವುದೇ ರೀತಿಯಾದಂತಹ ಸಬ್ಸಿಡಿ ಇಲ್ಲ. ಇವನ್ LPG ಗ್ಯಾಸ್ ಸಿಲಿಂಡರ್ ಏನಿದೆ ಅದ್ರ ಮೇಲೆ ಸಬ್ಸಿಡಿ ಇದೆ. ಸೊ ಈಗ ಏನು ಕೊರತೆ ಉಂಟಾಗಿದೆ ಅದರಿಂದ LPG ಸಬ್ಸಿಡಿ ಕೂಡ ಏನಾದ್ರೂ ಹಿಂತೆಗೆದುಕೊಳ್ತಾರಾ ಅನ್ನುವಂತಹ ಭೀತಿ ಕೂಡ ಜನಸಾಮಾನ್ಯರಲ್ಲಿ ಎದುರಾಗಿದೆ. ಒಟ್ಟಾರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಅಲುಗಾಡಿಸ್ತಾ ಇದೆ. ಎಲ್ಲ ದೇಶಗಳಲ್ಲೂ ಕೂಡ ತೈಲದ ಕೊರತೆ ಸೃಷ್ಟಿಯಾಗಿದೆ. ಅದು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಅಥವಾ ಗ್ಯಾಸ್ LPG ಆಗಿರ್ಬೋದು, ಬಹಳ ಒದ್ದಾಟ ನಡೀತಾ ಇದೆ. ಭಾರತದಲ್ಲಿ ಇನ್ನಷ್ಟು ಸಮಸ್ಯೆ ಉಲ್ಬಣ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಏನು ಇರಾನ್ನಿಂದ ಹಡಗುಗಳು ಬರ್ತಾ ಇದಾವೆ, ಅದರಲ್ಲಿ 40,000 ಮೆಟ್ರಿಕ್ ಟನ್ LPG ಬರ್ತಾ ಇದೆ. ಬಟ್ ನಮ್ಮ ಒಂದು ದೇಶದ ಒಂದು ದಿನದ ಬಳಕೆ ಸುಮಾರು 80,000 ಮೆಟ್ರಿಕ್ ಟನ್. ಹೀಗಾಗಿ ಅಲ್ಲಿಂದ ಬರ್ತಾ ಇರುವಂತಹ ಒಂದು ದಿನದ ಹಡಗು ಅದರ ಒಂದು LPG ಏನಿದೆ ಅದರ ಆ ಕೆಪಾಸಿಟಿ ನಮ್ಮ ಒಂದು ದಿನದ ಬಳಕೆಗೂ ಕೂಡ ಸಾಕಾಗೋದಿಲ್ಲ. ಹೀಗಾಗಿ ಅದರಲ್ಲಿ ನಾವು ತುಂಬಾನೇ ಖುಷಿ ಪಡ್ಬೇಕಾಗಿಲ್ಲ. ಸೊ ಬಹಳಷ್ಟು ಸಮಸ್ಯೆಗಳು ಇನ್ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ಸ್ ಜಸ್ಟ್ ಅ ಬಿಗಿನಿಂಗ್. 21ನೇ ದಿನ ಇವತ್ತು ಯುದ್ಧ, ಬಟ್ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್.